ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಸ್ಟ್ ಆಫ್ ಡೆಪ್ತ್ ಮೀನಿಂಗ್, ಟೈಪ್ಸ್ ಆಫ್ ಕಾಸ್ಟ್ ಆಫ್ ಡೆಪ್ತ್, ಕಾಸ್ಟ್ ಆಫ್ ಇರ್ರೆಡಿಮೇಬಲ್ ಡೆಪ್ತ್, ಮೀನಿಂಗ್ ಆ್ಯಂಡ್ ಫಾರ್ಮುಲಾನ ಫುಲ್ ಡೀಟೇಲ್ಸಾಗಿ ತಿಳಿಸ್ಕೊಡ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಫಸ್ಟು ಕಾಸ್ಟ್ ಆಫ್ ಡೆಪ್ತ್ ಮೀನಿಂಗ್ ನೋಡೋಣ ಬನ್ನಿ. ಕಾಸ್ಟ್ ಆಫ್ ಡೆಪ್ತ್ ಅಂದರೆ ವೆನ್ ಕಂಪನೀಸ್ ಬಾರೋಸ್ ಫಂಡ್ಸ್ ಫ್ರಮ್ ಲೆಂಡರ್ಸ್, ದ ಇಂಟ್ರೆಸ್ಟ್ ಪೇಯ್ಡ್ ಆನ್ ದಿಸ್ ಫಂಡ್ಸ್ ಆರ್ ಕಾಲ್ಡ್ ಕಾಸ್ಟ್ ಆಫ್ ಡೆಪ್ತ್. ಅಂದರೆ ಔಟ್ಸೈಡ್ ಲೆಂಡರ್ಸಿಂದ ನಾವು ಫಂಡ್ಸ್ನ ಸಾಲ ಮಾಡಿದಾಗ ಆ ಫಂಡ್ಸ್ಗೆ ನಾವು ಪೇ ಮಾಡೋ ಇಂಟ್ರೆಸ್ಟ್ನ ನಾವು ಕಾಸ್ಟ್ ಆಫ್ ಡೆಪ್ತ್ ಅಂತ ಕರಿತೀವಿ. ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚೀಪರ್ ಸೋರ್ಸ್, ಯಾಕಂದರೆ ಇಂಟ್ರೆಸ್ಟ್ ಪೇ ಮಾಡ್ತಾರೆ ಅಲ್ವಾ, ಅದು ಟ್ಯಾಕ್ಸ್ ಡಿಡಕ್ಟಬಲ್. ನೆಕ್ಸ್ಟು ಟೈಪ್ಸ್ ಆಫ್ ಕಾಸ್ಟ್ ಆಫ್ ಡೆಪ್ತ್ ನೋಡೋಣ. ಕಾಸ್ಟ್ ಆಫ್ ಡೆಪ್ತಲ್ಲಿ 2 ಟೈಪ್ಸ್ ಇದೆ: ಕಾಸ್ಟ್ ಆಫ್ ಇರ್ರೆಡಿಮೇಬಲ್ ಡೆಪ್ತ್, ಕಾಸ್ಟ್ ಆಫ್ ರೆಡಿಮೇಬಲ್ ಡೆಪ್ತ್. ಕಾಸ್ಟ್ ಆಫ್ ಇರ್ರೆಡಿಮೇಬಲ್ ಡೆಪ್ತಲ್ಲಿ 2 ಟೈಪ್ಸ್ ಇದೆ: ಕಾಸ್ಟ್ ಆಫ್ ಡೆಪ್ತ್ ಬಿಫೋರ್ ಟ್ಯಾಕ್ಸ್, ಕಾಸ್ಟ್ ಆಫ್ ಡೆಪ್ತ್ ಆಫ್ಟರ್ ಟ್ಯಾಕ್ಸ್. ಕಾಸ್ಟ್ ಆಫ್ ರೆಡಿಮೇಬಲ್ ಡೆಪ್ತಲ್ಲೂ ಕೂಡ 2 ಟೈಪ್ಸ್ ಇದೆ: ಕಾಸ್ಟ್ ಆಫ್ ಡೆಪ್ತ್ ಬಿಫೋರ್ ಟ್ಯಾಕ್ಸ್, ಕಾಸ್ಟ್ ಆಫ್ ಡೆಪ್ತ್ ಆಫ್ಟರ್ ಟ್ಯಾಕ್ಸ್. ನೆಕ್ಸ್ಟ್ ಬಂದು ಕಾಸ್ಟ್ ಆಫ್ ಇರ್ರೆಡಿಮೇಬಲ್ ಡೆಪ್ತ್. ಇದ್ರ ಮೀನಿಂಗ್ ನೋಡೋಣ ಬನ್ನಿ. ಕಾಸ್ಟ್ ಆಫ್ ಇರ್ರೆಡಿಮೇಬಲ್ ಡೆಪ್ತ್ ಅಂದರೆ ವಿಚ್ ಆರ್ ನಾಟ್ ರೀಪೇಯಬಲ್ ಡ್ಯೂರಿಂಗ್ ದ ಲೈಫ್ ಟೈಮ್ ಆಫ್ ದ ಕಂಪನಿ. ಇಂಟ್ರೆಸ್ಟ್ ಪೇಯಬಲ್ ಆನ್ ಸಚ್ ಎ ಡೆಪ್ಟ್ ಈಸ್ ಕಾಲ್ಡ್ ಇರ್ರೆಡಿಮೇಬಲ್ ಡೆಪ್ತ್. ಈ ಡೆಪ್ಟ್ನ ಲೈಫ್ ಟೈಮ್ ಕಂಪನಿಲಿ ರೆಡೀಮ್ ಮಾಡೋದಿಲ್ಲ. ರೆಡೀಮ್ ಅಂದರೆ ಡಿಬೆಂಚರ್ ಹೋಲ್ಡರ್ಸ್ಗೆ ಅಮೌಂಟ್ ಸೆಟಲ್ ಮಾಡಿ ನಾವು ಡಿಬೆಂಚರ್ನ ರಿಟರ್ನ್ ತೊಗೊಳ್ಳೋದನ್ನು ರೆಡಿಮೇಷನ್ ಅಂತ ಕರಿತೀವಿ. ಇರ್ರೆಡಿಮೇಬಲ್ ಡೆಪ್ತ್ಗೆ ಮೆಚುರಿಟಿ ಪೀರಿಯಡ್ ಇರೋದಿಲ್ಲ. ಇನ್ ಕೇಸ್ ಕಂಪನಿ ವೈಂಡಿಂಗ್ ಅಪ್ ಮಾಡ್ತಿದ್ದಾರೆ ಅಂದರೆ ಆ ಟೈಮಲ್ಲಿ ಪೇ ಮಾಡಬೇಕು. ಆದರೆ ಇದರಲ್ಲಿ ಆ ಡೆಪ್ಟ್ಗೆ ಎಷ್ಟು ಇಂಟ್ರೆಸ್ಟ್ ಇದೆಯೋ ಆ ಇಂಟ್ರೆಸ್ಟ್ನ ಪೇ ಮಾಡ್ತಾನೆ ಇರ್ತಾರೆ. ನೆಕ್ಸ್ಟ್ ಬಂದು ಫಾರ್ಮುಲಾಸ್ ನೋಡೋಣ. ಕಾಸ್ಟ್ ಆಫ್ ಡೆಪ್ತ್. ಕಾಸ್ಟ್ ಆಫ್ ಡೆಪ್ತ್ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್ ಡಿವೈಡೆಡ್ ಬೈ ಪ್ರಿನ್ಸಿಪಲ್. ಇನ್ನು ಕಾಸ್ಟ್ ಆಫ್ ಡೆಪ್ತ್ ಬಿಫೋರ್ ಟ್ಯಾಕ್ಸ್, ಇಲ್ಲಿ ನೋಡಿ ಕೆ ಮತ್ತು ಡಿ ಬಿ ಅಂತ ನೋಡಿ. ಕಾಸ್ಟ್ ಆಫ್ ಡೆಪ್ತ್ ಬಿಫೋರ್ ಟ್ಯಾಕ್ಸ್ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ಸ್. ಬಂದು ಕಾಸ್ಟ್ ಆಫ್ ಡೆಪ್ತ್ ಆಫ್ಟರ್ ಟ್ಯಾಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಟಿ. ಟಿ ಅಂದರೆ ಟ್ಯಾಕ್ಸ್, ಬ್ರ್ಯಾಕೆಟ್ ಕ್ಲೋಸ್. ಆರ್ ಅಂದರೆ ಡಿಬೆಂಚರ್ ಇಂಟ್ರೆಸ್ಟ್ ರೇಟ್. ನೆಕ್ಸ್ಟ್ ಇಂಟ್ರೆಸ್ಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫೇಸ್ ವ್ಯಾಲ್ಯೂ ಆಫ್ ಡೆಪ್ತ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್. ಇದು ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ನೆಕ್ಸ್ಟು ಸಮ್ ಬಂದಾಗ ಸಮ್ಮಲ್ಲಿ ಡೆಪ್ಟ್ನ 3 ಟೈಪ್ಸ್ ಇಶ್ಯೂ ಮಾಡ್ತಾರೆ. ಒಂದು ಪರ್, ಇನ್ನೊಂದು ಡಿಸ್ಕೌಂಟ್, ಇನ್ನೊಂದು ಪ್ರೀಮಿಯಮ್. ಈ ಥರ ಬಂದಾಗ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಡೆಪ್ತ್ನ ಪರಲ್ಲಿ ಇಶ್ಯೂ ಮಾಡಿದ್ದಾರೆ ಅಂದ್ಕೊಳ್ಳಿ, ಆಗ ನೆಟ್ ಪ್ರೊಸೀಡ್ ಇಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಇದು ಮಾಡಿದ್ರೆ ನಿಮಗೆ ನೆಟ್ ಪ್ರೊಸೀಡ್ ಸಿಗುತ್ತೆ. ನೆಕ್ಸ್ಟು ಡೆಪ್ತನ್ನ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದ್ದಾರೆ ಅಂದರೆ ನೆಟ್ ಪ್ರೊಸೀಡ್ ಇಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಮೈನಸ್ ಡಿಸ್ಕೌಂಟ್ ಆನ್ ಇಶ್ಯೂ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಇದು ಮಾಡಿದ್ರೆ ನಿಮಗೆ ನೆಟ್ ಪ್ರೊಸೀಡ್ ಸಿಗುತ್ತೆ. ನೆಕ್ಸ್ಟು ಡೆಪ್ತನ್ನ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ದಾರೆ ಅಂದರೆ ನೆಟ್ ಪ್ರೊಸೀಡ್ ಇಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಮ್ ಆನ್ ಇಶ್ಯೂ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಇದು ನಿಮಗೆ ಸಮ್ಮಲ್ಲಿ ಹೇಗೆ ಅಂತ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾಸ್ಟ್ ಆಫ್ ಡೆಪ್ತ್ ಬಗ್ಗೆ ಫುಲ್ಲು ಡೀಟೇಲ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಮ್ ಸ್ಟಾರ್ಟ್ ಮಾಡ್ತೀನಿ ಕಾಸ್ಟ್ ಆಫ್ ಡೆಪ್ತಲ್ಲಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.